गणपतिं भवामहे कविं कवीनापवर्चस्तवं ज्येष्ठराजं ब्रह्मणां ब्रह्मणस्पतः निश्चिन्वन्नोतिभिस्तेजसादनम् ॐ श्री महागणपते नमः। प्रणो देवी सरस्वती वाजयभिर्वाजिनीवते हीनामयुष्यतो वाग्देव्ये नमो नमः। ॐ श्री महागणपतये नमो नमः। भूमिपूजां करिष्ये। ॐ हिरण्यवर्णां हरिणीं सुवर्णरसस्रजां चन्द्रां हिरण्मयीं लक्ष्मीं जातवेदो मवावह तामावह जातवेदो लक्ष्मीं मनपगामिनीः यस्यां हिरण्यं विन्देयं गावोऽसो विन्देयं पुरुषानहम् अश्वपूर्वामृतमध्यामस्ति नादप्रबोधिने ಅಲ್ಲ ಕೈಯಲ್ಲಿ ಇಟ್ಕೊಳ್ಳಿ ಸರ್. அப்பதான் மண்ணை எடுக்க முடியும். Total estimate cost 21 lakhs per ಜನರೆಲ್ಲ ಕರೆದುಬಿಟ್ಟು ಎಷ್ಟು ಕೆಲಸ ಮಾಡೋಕ್ಕೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಒಳ್ಳೆ ಕ್ವಾಲಿಟಿಯಲ್ಲಿ ಕೆಲಸ ಮಾಡೋದಕ್ಕೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಮೇಡಮ್ கேபிள் வயரா அது மட்டும் பேனல் போடும் கேபிள் வயர் மட்டும் இன்னொரு போர்டு ஆமா ಅಭಿವೃದ್ಧಿ ಯೋಜನೆಯಡಿ CMIDP-ಯಲ್ಲಿ ನಾವು ತಗೊಂಡ್ರು 10 crores ಈವರೆಗೂ ಏನೇನು ಪೂಜೆ ಮಾಡ್ಕೊಂಡು ಬರ್ತೀವಿ. 10 crores ಪ್ರಾಜೆಕ್ಟ್ ನಾವು ತಗೊಂಡ್ರಿ. ಟೆಂಡರ್ ಕಾಲ್ ಮಾಡಿ ಈ ಮಂತಲ್ಲಿ ಸುಮಾರು 5 ಕೋಟಿ ಅಷ್ಟು ಕೆಲಸನ ಮೊನ್ನೆ ಶಾಸ್ತ್ರದ ಒಂದು ದೇಶದಲ್ಲಿ ಪೂಜೆ ಕಾರ್ಯಕ್ರಮ ಎಲ್ಲ ಮಾಡಿ ಆಲ್ರೆಡಿ ಕೆಲವು ವರ್ಕ್ಸ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಇದೆ ಎಲ್ಲ ಒಂದು ಒಳ್ಳೆಯ ರೀತಿಯ ಗುಣಮಟ್ಟದಲ್ಲಿ ಕೆಲಸ. ಶಾಸಕರ ಒಂದು ಉದ್ದೇಶ ಪ್ರತಿಯೊಂದು ಕಡೆಯೂ ಬರಬೇಕು, ವಿವಿಧ ಕಡೆ ಪೂಜೆ ಮಾಡಬೇಕು, ಒಂದು ಗುಣಮಟ್ಟದ ರಸ್ತೆ ಮಾಡೋ ಒಂದು ಅವೇರ್ನೆಸ್ ಕೊಡೋ ಉದ್ದೇಶದಿಂದಲೇ ಪ್ರತಿಯೊಂದು ವಾರ್ಡ್ಗೂ ಭೇಟಿ ಮಾಡಿ ಅವರೊಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಈ ಉದ್ದೇಶದಿಂದಲೇ ಶಾಸಕರು ಪೂಜೆ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ಕಾಮಗಾರಿಯನ್ನು ಮುಗಿಸಿ ಒಂದು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಸಾರ್ವಜನಿಕರು ಉಪಯೋಗ. ಮೇಡಮ್ ಅಂದ್ರೆ ಡ್ರೈನೇಜ್ ಆದ್ಮೇಲೆ ರೋಡ್ ಹಾಕಬೇಕಂತ ಹೇಳ್ತಾರೆ. ಡ್ರೈನೇಜ್ಗೆ ಸ್ಕೋಪ್ ಮಾಡಿ ಅಂತ ಹೇಳ್ತಾ ಇದೀವಿ. ಈ ರೋಡ್ಗೆ ದುಡ್ಡು ಟೆಂಡರು ಮಾಡಾಗಿದೆ, ರೋಡ್ಗೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ, ರೋಡ್ ಆಗುತ್ತೆ. ಆದ್ರೆ ಡ್ರೈನ್ ಇಲ್ಲ, ಎಲ್ಲೆಲ್ಲಿ ಡ್ರೈನ್ ಇಲ್ಲ, ಕಚ್ಚಾ ಡ್ರೈನ್ ಮಾಡಿಕೊಂಡು ಮುಂದಕ್ಕೆ ಯಾವುದಾದ್ರೂ ಒಂದು ಸ್ಕೋಪಲ್ಲಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಕಾಂಟ್ರಾಕ್ಟ್ರ್ ಹತ್ರ ನೀವು ಕೆಲಸ ನೀಟಾಗಿ ತೊಗೊಳ್ಳೇಬೇಕು. ಈ ಕಡೆ ನಾನು ಮತ್ತೆ ಟೆನ್ಷನ್ ಅದಾಲತ್ ಮಾಡೋಕ್ಕೆ ಬಂದಾಗ ಏನೇನು ಕೆಲಸ ಆಗಿದೆ ನಾನು ಆ ಕ್ವಾಲಿಟಿ ಚೆಕ್ ಮಾಡ್ತೀನಿ, ಆ ಸ್ಟ್ಯಾಂಡರ್ಡ್ಸ್ ಕೂಡ ಚೆಕ್ ಮಾಡ್ತೀನಿ. 32, 33 ಮತ್ತು 35 ವಾರ್ಡ್ಸ್ ಕವರ್ ಮಾಡಿದ್ದೀವಿ. 4 ಜಾಗದಲ್ಲಿ ಪೂಜೆ ಮಾಡಿದ್ದೀವಿ. ಆಲ್ಮೋಸ್ಟ್ 1 crore ರೋಡ್ ವರ್ಕ್ ಇದು. 97 lakhs ಟೋಟಲ್ ಇದು ಅಲ್ವಾ. ಸೊ ಒಂದು ಜಾಗದಲ್ಲಿ 250, ಇನ್ನೊಂದು ಕಡೆ 450, 150 ಆ ಥರ ಒಂದೇ ಪ್ಯಾಕೇಜ್ ಇದು. ಸೊ ಯಾರೇ ಕೆಲಸ ಮಾಡಲಿ ಇನ್ನೊಂದು 2 monthsಲ್ಲಿ ಮಳೆದು ಜಾಸ್ತಿ ಈ ಏರಿಯಾಸಲ್ಲಿ ಪ್ರಾಬ್ಲಮ್ ಆಗಿರೋದಂದರೆ ಡ್ರೈನ್ಸ್ ಕರೆಕ್ಟಾಗಿಲ್ಲ, ಡ್ರೈನ್ನ ಒತ್ತುವರಿ ಆಗಿದ್ದಾರೆ. ಭಾಳ ಹಿಂದೆ ಪಬ್ಲಿಕ್ 20 years ಹಿಂದೆ ಇದು ಇಶ್ಯೂ. ಹಿಂದೆ ಡ್ರೈನ್ ಮೇಲೆ ಒತ್ತುವರಿ ಆಗಿ ಮನೆ, ಕಾಂಪೌಂಡು, ಸ್ಟೆಪ್ಸು ಇವೆಲ್ಲ ಬಂದಿರೋದ್ರಿಂದ ರೋಡ್ ಮಾಡ್ತಾ ಒಂದು ಸೈಡ್ಗಾದರೂ ಡ್ರೈನ್ ಪ್ರಾವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಟೆಕ್ನಿಕಲಿ ಇವ್ರಿಗೇನು ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸ್ಕೋಪಲ್ಲಿ ಒಂದು ರೋಡಲ್ಲಿ ಒಂದು ಎಂಡಿಗೆ ಸ್ಲೋಪಾಗಿ ರೋಡ್ನ ಸ್ಲೋಪಾಗಿ ತೊಗೊಂಬಂದು ಡ್ರೈನ್ಗೆ ಮಳೆ ನೀರಾಗಲಿ ಎಲ್ಲ ಕನೆಕ್ಟ್ ಆಗೋ ಥರ ಪ್ರಾವಿಷನ್ ಮಾಡ್ಕೊಳ್ಳಿ. ಹೇಗೂ ಈಗ ಸ್ಕ್ಯಾರಿಫೈ ಮಾಡಿದ್ರೆ ಆ ರೋಡ್ನ ಸ್ಟ್ಯಾಂಡರ್ಡ್ ಆಫ್ ಯಾವ ಕ್ವಾಲಿಟಿ ಬರಬೇಕು ಏನು ಅಂತ ಸ್ವಲ್ಪ ಅಬ್ಸರ್ವೇಷನ್ಸ್ ಇರಲಿ. ನಾನು ಪೂಜೆಗೆ ಬರೋದಕ್ಕಿಂತ ನೀವು ಈ ರೋಡ್ನ ಅಬ್ಸರ್ವ್ ಮಾಡಬೇಕು. ಹಿಂದೆ ನಿಮ್ಮ ಆ್ಯಬ್ಸೆನ್ಸಲ್ಲಿ ಎಲ್ಲೋ ಕೂತ್ಕೊಂಡು ಅದು ರೋಡು ಪ್ಲ್ಯಾನ್ ಮಾಡಿರ್ತಾರೆ. ಇದು ಸ್ಕ್ಯಾರಿಫೈ ಬೇಕಾ ಅಥವಾ ಬರೀ ಒಂದು ಲೇಯರ್ ಸಾಕಾ, ಅದಕ್ಕೆ ಏನು ಸ್ಕೋಪು ಕೊಟ್ಟು ಇನ್ನೇನು ಮಿಕ್ಕಿ ಕೆಲಸ ಮಾಡ್ಕೋಬೇಕು ಅನ್ನೋವಂಥದ್ದು ಬರಬೇಕು.
ಸೊ ಯಾವುದು ಕಡಿಮೆ ದುಡ್ಡಲ್ಲ, ಯಾವ ಕೆಲಸನೂ ಕಡಿಮೆ ದುಡ್ಡಲ್ಲಿ ಆಗ್ತಾ ಇಲ್ಲ. ಹಾಗೂ ಕೆಲಸ ಇನ್ನು ಸ್ವಲ್ಪ ಶುದ್ಧವಾಗಿ ಕ್ವಾಲಿಟಿ ವರ್ಕ್ ಆಗಲಿ ಅನ್ನೋ ಅಂಥದ್ದನ್ನು ಇವತ್ತು ಏನೇ ಹೋಮ್ವರ್ಕ್ ಮಾಡಿದ್ರು ಅದು ಒಂದೇ ಕನ್ಸರ್ನ್. ಪೂಜೆ ಅಂದರೆ ಪೂಜೆ ಮಾಡಿ ಹೋಗೋದಲ್ಲ, ಕಣ್ಣು ಮುಚ್ಕೊಂಡು ಮತ್ತು ಅವ್ರು ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡೋದು ಅಲ್ವೇ ಅಲ್ಲ. ಯಾರೇ ಕಾಂಟ್ರಾಕ್ಟ್ ಆಗಿರಲಿ, ಕೆಲಸ ತೊಗೊಳ್ಳೋವಾಗ ನಿಮ್ಮದೇ ಆದ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಮತ್ತು ಕೆಲಸ ಮಾಡ್ತಾ ಮಾಡ್ತಾ ಇನ್ನೊಂದು ಯಾವುದೋ ಒಂದು ಸ್ಕೋಪಲ್ಲಿ ಬೇರೆ ಕೆಲಸ ಮಿಕ್ಕಿದ್ದು ತೊಗೊಳ್ಳೋಣ, ಅದು ನೀವು ನೋಟ್ ಮಾಡ್ಕೊಂಬರ್ಬೇಕು. ಇವತ್ತು ಹೋಗಿದ್ದು ಹಂಗೆ ಮರ್ತೋಗೋದಲ್ಲ. ಇಲ್ಲಿನ ಜನ ಹಿಂಗಿದಾರಲ್ಲ, ನಮ್ಮನ್ನು ಇಲ್ಲಿಟ್ಟರೆ ಎಷ್ಟು ನಾವು ಕಂಫರ್ಟಬಲ್ ಆಗಿರ್ತೀವಿ ಅಂತ ಯೋಚನೆ ಮಾಡಬೇಕು. ನನ್ನನ್ನು ಇಲ್ಲಿ ಬಿಟ್ಟರೆ ನಾನು ದಿನ ಜಗಳ ಆಡ್ತೀನಿ. ಇವ್ರು ಒಂದು ದಿನ ಜಗಳ ಆಡಿದ್ರು ನನ್ನ ನೋಡಿದಾಗ, ನನ್ನನ್ನೇ ಈ ಜಾಗದಲ್ಲಿ ಬಿಟ್ಟರೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ರೋಡ್ ಚೆನ್ನಾಗಿಲ್ಲ ಅಂದರೆ, ಡ್ರೈನ್ ಚೆನ್ನಾಗಿಲ್ಲ ಅಂದರೆ ನಾವು ಫಸ್ಟ್ ಇರೋ ಜಾಗನ ಕ್ಲೀನಾಗಿಡೋ ಅಭ್ಯಾಸನ ಬೆಳೆಸ್ಕೋಬೇಕು. ನಾವೇ ಅವ್ರಿಗೆ ಎಜುಕೇಟ್ ಮಾಡಬೇಕು, ರೂಢಿ ಮಾಡಬೇಕು. ಸ್ವಲ್ಪ ಕ್ಲೀನಾಗಿರೋ ವಾತಾವರಣನ ನಾವು ಹೇಳ್ಕೊಟ್ಟಾಗ ಅವರು ಆ ಒಂದು ಇದನ್ನು ಕಲಿತಾರೆ.